ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಥರ್ಡ್ ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ SCPನಲ್ಲಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಟ್ಟು 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ 2 ಟಾಪಿಕ್ ಬರುತ್ತೆ. ಒಂದು ಆಲ್ಕೋಹಾಲ್ಸ್ ಇದೆ, ಇನ್ನೊಂದು ಫಿನಾಲ್ಸ್ ಇದೆ. ಇವತ್ತು ನಾನು ಫಿನಾಲ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದು 2ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಆಲ್ಕೋಹಾಲ್ ಕಂಪ್ಲೀಟ್ ಎಲ್ಲ ವೀಡಿಯೋಸು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಬೇಕಾಗತ್ತೆ. ಪ್ಲೇ ಲಿಸ್ಟ್ಗೆ ಹೋಗಿ RCU SEP ಥರ್ಡ್ ಸೆಮ್ BSc ಥರ್ಡ್ ಸೆಮ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಒಂದೇ ಕಡೆಗೆ ಬರ್ತಾ ಹೋಗುತ್ತೆ. ಥರ್ಡ್ ಸೆಮ್ಮಲ್ಲಿ ನಾನು ಬರೀ ಆಲ್ಕೋಹಾಲ್ಸ್ ಫಸ್ಟು ಟಾಪಿಕ್ನ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಸೆಮ್ಗೆ ಕಂಪ್ಲೀಟ್ಲಿ ಎಲ್ಲ ಅಪ್ಲೋಡ್ ಆಗಿದೆ. ಸೆಕೆಂಡ್ ಸೆಮ್ ಕಂಪ್ಲೀಟ್ಲಿ ಎಲ್ಲ ಅಪ್ಲೋಡ್ ಆಗಿದೆ. ಈಗ ಥರ್ಡ್ ಸೆಮ್ಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಥರ್ಡ್ ಸೆಮ್ಮಲ್ಲಿ ನಿಮಗೆ ಫಿನಾಲ್ಸು 2 ಇದೆ, ಅದನ್ನು ಮಾಡ್ತಾ ಇದ್ದೀನಿ. ಅಗೇನ್ ನಿಮ್ಮ ಸಿಲೆಬಸ್ ಏನಿದೆಯಲ್ಲ ಅದರ ಪ್ರಕಾರ ಮಾಡ್ತಾ ಇದ್ದೀನಿ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿನಾಲ್ಸ್ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಿಸಿಕಲ್ ಪ್ರಾಪರ್ಟೀಸ್ ಇದ್ರ ಮೇಲೆ ಕ್ವಶನ್ಸ್ ಏನು ಬರಲ್ಲ, ಬಟ್ ನಿಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಫಿನಾಲ್ಸ್ ಆರ್ ಕಲರ್ಲೆಸ್ ಲಿಕ್ವಿಡ್ಸ್ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್ ಬಟ್ ಬಿಕಮ್ ಪಿಂಕ್ ಕಲರ್ ಡ್ಯೂ ಟು ಸ್ಲೋ ಆಕ್ಸಿಡೇಷನ್ ವಿತ್ ಏರ್. ಆಕ್ಸಿಡೇಷನ್ ಆದಾಗ ಏನಾಗುತ್ತೆ ಅಂದರೆ ಇಲ್ಲಿದೆ ನೋಡಿ, ಇದು ಕಲರ್ಸ್ ಫಿನಾಲ್ ಏನಾಗಿರುತ್ತೆ, ಕಲರ್ಲೆಸ್ ಇರುತ್ತೆ. ಏರ್ ಆಕ್ಸಿಡೇಷನ್ ಆದಾಗ ಅದು ಬೆನ್ಜೋಕ್ವಿನೋನ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಅದು ಪಿಂಕ್ ಕಲರ್. ಐದರ್ ಇಟ್ ಮೇ ಬಿ ಸಾಲಿಡ್ ಆಗಿರ್ಬೋದು, ಇಲ್ಲ ಅಂತಂದರೆ ಲಿಕ್ವಿಡ್ ಆಗಿರ್ಬೋದು. ಅದು ಕಲರ್ ಅದು ಚೇಂಜ್ ಆಗುತ್ತೆ ವೆನ್ ಇಟ್ ಅಂಡರ್ಗೋ ಎ ಆಕ್ಸಿಡೇಷನ್. ಆ್ಯಕ್ಚುಲಿ ಕಲರ್ಲೆಸ್ ಲಿಕ್ವಿಡು, ಆದರೆ ಕ್ರಿಸ್ಟಲೈನ್ ಸಾಲಿಡು ಆಗುತ್ತೆ. ಹೀಟ್ ಮಾಡಿದ್ರೆ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಟಿಂಕ್ಟ್ ಓಡರ್ ಆ್ಯಂಡ್ ಎ ಸಿವಿಯರ್ ಕರೋಸಿವ್ ಎಫೆಕ್ಟ್ ಆನ್ ದಿ ಸ್ಕಿನ್. ಇದು ಕೈ ಮೇಲೆ ಬೀಳಲೇಬಾರ್ದು. ಕೈ ಮೇಲೆ ಬಿದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಬ್ಲಿಸ್ಟರ್ಸ್ ಅಲ್ಲಲ್ಲೇ ಪ್ಯಾಚ್ ಬರೋಕ್ಕೆ ಶುರು ಆಗುತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ದಿ ಫಿನಾಲ್. ಸೊ ನಾವು ಲ್ಯಾಬಲ್ಲಿ ಏನು ಮಾಡ್ತೀವಿ, ಏನೇ ಕೆಮಿಕಲ್ ಬಿದ್ದಲಿ, ಏನೇ ಆಯಿತು, ಕೈಗೆ ಬಿತ್ತು, ಬಾಯಿಗೆ ಆಯಿತು, ಕಣ್ಣಿಗೆ ಬಿತ್ತು ಅಂತಂದರೆ ಫಸ್ಟ್ ನಾವು ಎಲ್ಲರಿಗೂ ಕೊಡುವಂಥ ಇನ್ಸ್ಟ್ರಕ್ಷನ್ಸ್ ಏನು ಅಂದರೆ ಯು ಹ್ಯಾವ್ ಟು ವಾಶ್ ಥರೋಲಿ ವಿತ್ ವಾಟರ್ ಅಂತ ಹೇಳ್ತೀವಿ. ಆದರೆ ಫಿನಾಲ್ ಏನಾದರೂ ಇತ್ತು ಅಂತಂದರೆ, ಅದು ಯಾವುದೇ ಕಾರಣಕ್ಕೆ ಫಿನಾಲ್ ಏನಾದರೂ ಬಿತ್ತು ಅಂದರೆ ಅದಕ್ಕೆ ವಾಟರ್ ಹಾಕಬಾರ್ದು. ವಾಟರ್ ಹಾಕಿದ್ರೆ ಏನಾಗುತ್ತೆ, ಆ ಸಿವಿಯರ್ನೆಸ್, ಕರೋಸಿವ್ನೆಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೀವು ಇನ್ನು ಯಾವುದೇ ಕೆಮಿಕಲ್ ಆಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು, ಅಥವಾ ಏನೇ ಕೆಮಿಕಲ್ ಬಿದ್ದರೂ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿ ಅಂತ ಹೇಳ್ತೀವಿ, ಎಕ್ಸೆಪ್ಟ್ ಫಾರ್ ಫಿನಾಲ್. ಫಿನಾಲ್ ಈಸ್ ಹೈಲಿ ಕರೋಸಿವ್. ಅದಕ್ಕೇನಾದರೂ ನೀವು ವಾಟರ್ ಹಾಕಿದ್ರೆ ಅಂತಂದರೆ ಅವಾಗ ಏನಾಗುತ್ತೆ, ಫಿನಾಲ್ ವಿಲ್ ಡಿಸಾಲ್ವ್ ಇನ್ ವಾಟರ್. ಇಟ್ ಗೋಯಿಂಗ್ ಟು ಫಾರ್ಮ್ ಎ ಫಿನಾಕ್ಸೈಡ್ ಅಯಾನ್. ಫಿನಾಕ್ಸೈಡ್ ಅಯಾನ್ ಇಸ್ ಮೋರ್ ಸ್ಟೇಬಲ್. ಸೊ ಹಾಗಾಗಿ ಅದು ನಿಮಗೆ ತೊಂದರೆ ಮಾಡುತ್ತೆ. ದಿಸ್ ದ ಓನ್ಲಿ ಕೆಮಿಕಲ್ ವೇರ್ ವಿ ಆರ್ ಗೋಯಿಂಗ್ ಟು ಅಡ್ವೈಸ್ ಆ್ಯಸ್ ಎ ಟೀಚರ್ಸ್, ಆ್ಯಸ್ ಎನ್ ಇನ್ಸ್ಟ್ರಕ್ಟರ್, ನಾಟ್ ಟು ಪುಟ್ ವಾಟರ್ ವೆನ್ ದ ಫಿನಾಲ್ ಫಾಲ್ಸ್ ಆನ್ ದಿ ಸ್ಕಿನ್ ಮೇಲೆ ಬಿದ್ದರೆ ಅದು ಬ್ಲಿಸ್ಟರ್ಸ್ ಬರುತ್ತೆ, ಪರ್ಮನೆಂಟ್ ಬ್ಲಿಸ್ಟರ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಅದು ಕಲರು ಹೋಗೋದಿಲ್ಲ. It is water insoluble but readily soluble in organic solvent including alcohol, benzene. ಈ ಥರಲ್ಲಿ ಇದು ಡಿಸಾಲ್ವ್ ಆಗುತ್ತೆ. ಆಲ್ದೋ ಇಟ್ಸ್ ಟಾಕ್ಸಿಕ್ ಇನ್ ನೇಚರ್, ಇದು ಟಾಕ್ಸಿಕ್ ನೇಚರ್ ಇದೆ, ಆದರೆ ಇಟ್ ಹ್ಯಾಸ್ ಅನ್ ಆಂಟಿಸೆಪ್ಟಿಕ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ ಪ್ರಾಪರ್ಟೀಸ್. ಹಾಗಾಗಿ ಇದನ್ನು ಆಂಟಿಸೆಪ್ಟಿಕ್ ಮತ್ತು ಡಿಸ್ಇನ್ಫೆಕ್ಟೆಂಟ್ ಪ್ರಿಪ್ರೇಷನ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಇದರದ್ದು ಫಿಸಿಕಲ್ ಪ್ರಾಪರ್ಟಿ ಏನು ಅಂದರೆ, ನಾನು ಹೇಳಿದೆ ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ನಾವು ಅಪಿಯರೆನ್ಸ್ ಯಾವ ಥರ ಇದೆ ಅಂತ ಹೇಳ್ತೀವಿ, ಸಾಲಿಡಾ ಲಿಕ್ವಿಡಾ, ಯಾವ ಕಲರ್ ಇದೆ ಅಂತ ಹೇಳ್ತೀವಿ, ಏನು ಓಡರ್ ಇದೆ ಅಂತ ಹೇಳ್ತೀವಿ. ಅದೇ ಥರ ಮೆಲ್ಟಿಂಗ್ ಪಾಯಿಂಟ್ನ ತೊಗೊಂಡ್ರೆ ದೀಸ್ ಕಾಂಪೌಂಡ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಹೈಯರ್ ಮೆಲ್ಟಿಂಗ್ ಆರ್ ಬಾಯ್ಲಿಂಗ್ ಪಾಯಿಂಟ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಈ ಮಾಲಿಕ್ಯೂಲ್ಸ್ ಏನಾಗ್ತವೆ, ಹೈಡ್ರೋಜನ್ ಬಾಂಡಿಂಗ್ ಆಗ್ತವೆ. ನಿಮಗೆ ಗೊತ್ತಿದೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಜನರಲಿ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತಾರೆ. ವೈ ದೇ ಆರ್ ಗೋಯಿಂಗ್ ಟು ಸಾಲ್ಯುಬಲ್ ಇನ್ ವಾಟರ್ ಅಂತಂದರೆ ದೇ ಹ್ಯಾವ್ ಎ ಕೆಪಾಸಿಟಿ ಟು ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್. ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಫಿನಾಲಲ್ಲಿ ಏನಾಗುತ್ತೆ ಅಂದರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಬಿಕಾಸ್ ಆಫ್ ದಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಿನಾಲ್ಸ್ ರಿಕ್ವೈರ್ ಮೋರ್ ಟೆಂಪರೇಚರ್ ಟು ಕ್ಲೀವ್ ದಟ್ ಬಾಂಡ್. ಹಾಗಾಗಿ ಏನಾಗುತ್ತೆ ಅಂದರೆ ಕಂಪೇರ್ ಟು ದಿ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ ಅರೈಲ್ ಹ್ಯಾಲಿಡ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ವೇಟ್ ಇರುವಂಥದ್ದಕ್ಕೆ ಬಾಯ್ಲ್ ಹಾಕ್ಬೇಕಾದ್ರೆ ಏನಾಗುತ್ತೆ, ಸೇಮ್ ಟೆಂಪ್ರೇಚರ್ ಇರುತ್ತೆ. ಆದರೆ ಫಿನಾಲ್ಸ್ಗೆ ಬಿಕಾಸ್ ಆಫ್ ದಿ ಸ್ಟ್ರಾಂಗ್ ಇಂಟರ್ ಮಾಲಿಕ್ಯುಲರ್ ಆ್ಯಂಡ್ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾ ಇರೋದಕ್ಕೋಸ್ಕರ ದೇ ರಿಕ್ವೈರ್ ಮೋರ್ ಟೆಂಪರೇಚರ್ ಟು ಕ್ಲೀವ್ ದಟ್ ಪರ್ಟಿಕ್ಯುಲರ್ ಬಾಂಡ್. ದೇರ್ ಫಾರ್ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಫಿನಾಲ್ ವಿಲ್ ಗೋಯಿಂಗ್ ಟು ಬಾಯ್ಲ್ ಅರೌಂಡ್ 182 ಡಿಗ್ರಿ ಸೆಂಟಿಗ್ರೇಡ್. ನಾನು ಮುಂಚೆನೇ ಹೇಳ್ದಂಗೆ ಇದು 2 ಥರ
ಕನ್ಸಿಡರ್ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಅಂತಾರೆ, ಇಂಟ್ರಾ ಮಾಲಿಕ್ಯುಲರ್. ಇಂಟರ್ ಮಾಲಿಕ್ಯುಲರ್ ಅಂದರೆ ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಆಗ್ತಾ ಇರುವಂಥದ್ದು. ಆ ಮಾಲಿಕ್ಯೂಲ್ಸು ಸೇಮ್ ಇರ್ಬೋದು, ಬೇರೆ ಇರ್ಬೋದು. ಈ ಕೇಸಲ್ಲಿ ಏನಾಗ್ತದೆ, ಸೇಮ್ ಆಗ್ತಾ ಇದೆ. ಇಂಟ್ರಾ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೈಟ್ರೋಫಿನಾಲ್ ತೊಗೊಂಡ್ವಿ, ಆರ್ಥೋನೈಟ್ರೋಫಿನಾಲ್ ತೊಗೊಂಡ್ವಿ ಅಂದರೆ ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ, ನಿಮಗೆ ಇಂಟರ್ ಮಾಲಿಕ್ಯುಲ್, ವಿತಿನ್ ದಿ ಮಾಲಿಕ್ಯೂಲ್ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. OH group of phenols allows the hydrogen bonding to the phenol molecules and to water. Compared to compounds of similar size, molecular weight, hydrogen bonding in phenol rises its melting point, boiling point and solubility in water. Again, ನಿಮಗೆ ಗೊತ್ತಿದೆ ಫಿನಾಲ್ಸ್ ಅಟ್ ರೂಮ್ ಟೆಂಪರೇಚರ್ ದೇ ಆರ್ ನಾಟ್ ಸಾಲ್ಯುಬಲ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಅದಕ್ಕೆ ನಾವು ಮಿಸಿಬಿಲಿಟಿ ಟೆಂಪರೇಚರ್ ಅಂತ ಹೇಳ್ತೀವಿ. ಅರೌಂಡ್ 68 ಡಿಗ್ರಿ ಬಂದ ತಕ್ಷಣವೇ ನಿಮ್ಮ ಕಾಂಪೌಂಡ್, ನಿಮ್ಮ ಫಿನಾಲ್ ಏನಾಗುತ್ತೆ, ವಾಟರಲ್ಲಿ ಡಿಸಾಲ್ವ್ ಆಗುತ್ತೆ. ಓನ್ಲಿ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ ಅಂದರೆ CST ಅಂತ ಕರಿತೀವಿ, ಕ್ರಿಟಿಕಲ್ ಸೊಲ್ಯೂಷನ್ ಟೆಂಪರೇಚರ್ ಅಂತ ಹೇಳ್ತೀವಿ. ಯಾಕೆ ಫಿನಾಲ್ಸ್ ವೈ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತಂದರೆ ಬಿಕಾಸ್ ಆಫ್ ದಿ ಹೈಡ್ರೋಜನ್ ಬಾಂಡಿಂಗ್. ದೇ ಗೋಯಿಂಗ್ ಟು ಹ್ಯಾವ್ ಐ ಮೆಲ್ಟಿಂಗ್ ಪಾಯಿಂಟ್, ಐ ಬಾಯ್ಲಿಂಗ್ ಪಾಯಿಂಟ್ ಇದೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ ಇನ್ ವಾಟರ್. ದಟ್ ಈಸ್ ಬಿಕಾಸ್ ಆಫ್ ದಿ ಹೈಡ್ರೋಜನ್ ಬಾಂಡಿಂಗ್, ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ದಿಸ್ ಈಸ್ ಸಮಥಿಂಗ್ ಅಬೌಟ್ ಫಿಸಿಕಲ್ ಪ್ರಾಪರ್ಟೀಸ್. ಈಗ ಕೆಮಿಕಲ್ ಪ್ರಾಪರ್ಟೀಸ್ಗೆ ಬಂದರೆ ಬೋತ್ ಫಿನಾಲ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ ಕಂಟೈನ್ OH ಗ್ರೂಪ್ ಬಟ್ ದೇ ಡಿಫರ್ ವೈಡ್ಲಿ ಇನ್ ದೇರ್ ಪ್ರಾಪರ್ಟೀಸ್. ಸೊ ಹಾಗಾಗಿ ಆಲ್ಕೋಹಾಲ್ಸ್ ನಿಮ್ಗೆ ಆಲ್ರೆಡಿ ಹೇಳಿದೆ, ಫಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಆಲ್ಕೋಹಾಲ್ಸ್ಗೂ ಫಿನಾಲ್ಸ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತ. ಆಲ್ಕೋಹಾಲ್ಸ್ ಅಂತಂದರೆ OH ಗ್ರೂಪ್ ಇಸ್ ಅಟ್ಯಾಚ್ಡ್ ಇನ್ ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ಅಟ್ಯಾಚ್ ಆಗಿರುತ್ತೆ, ಓಪನ್ ಚೈನ್ ಕಾಂಪೌಂಡ್ಗೆ ಅಟ್ಯಾಚ್ ಆಗಿರುತ್ತೆ. ವೆರಾಜ್ ಫಿನಾಲ್ಸ್ ಅಂದರೆ ಇಟ್ ಇಸ್ OH ಗ್ರೂಪ್ ಇಸ್ ಅಟ್ಯಾಚ್ಡ್ ಇನ್ ಆರೋಮ್ಯಾಟಿಕ್ ರಿಂಗ್. ದಟ್ಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಫಿನಾಲ್ ಆ್ಯಂಡ್ ಎನ್ ಆಲ್ಕೋಹಾಲ್. ಸೊ ಈ ಫಿನಾಲ್ಸ್ನ ನಾವು ಎರಡು ಥರ ರಿಯಾಕ್ಷನ್ನ ಕನ್ಸಿಡರ್ ಮಾಡ್ಬೋದು. ರಿಯಾಕ್ಷನ್ ಡ್ಯೂ ಟು ದಿ ಫಿನೋಲಿಕ್ ಗ್ರೂಪ್, ರಿಯಾಕ್ಷನ್ ಡ್ಯೂ ಟು ದಿ OH ಗ್ರೂಪ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಎರಡನೇದು ರಿಯಾಕ್ಷನ್ಸ್ ಆಫ್ ದಿ ಬೆನ್ಸಿನ್ ನ್ಯೂಕ್ಲಿಯಸ್. ಈ ರೀತಿಯಾಗಿ ಎರಡು ಟೈಪು ರಿಯಾಕ್ಷನ್ ನನಗೆ ಫಿನಾಲಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ನಾವು ಮೊದಲನೇದು ಫಿನಾಲಿಕ್ ನೇಚರ್ದು OH ಗ್ರೂಪ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ಬೆನ್ಸಿನ್ ನ್ಯೂಕ್ಲಿಯಸ್, ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ ದೀಸ್ ಫಿನಾಲ್ಸ್ ಆರ್ ಸ್ಲೈಟ್ಲಿ ಅಸ್ಟಿಕ್ ಇನ್ ನೇಚರ್. ನನಗೆ ಅಸ್ಟಿಕ್ ನಾನು ಕೊಟ್ಟಿರುವಂಥ ಸಬ್ಸ್ಟೆನ್ಸು ಅಸ್ಟಿಕ್ಕಾ ಇಲ್ವಾ ಅಂತಂದರೆ ನಾನು ಕಂಪೇರ್ ಮಾಡಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಫಸ್ಟು ಲಿಟ್ಮಸ್ ಪೇಪರ್ ಟೆಸ್ಟ್ ಮಾಡ್ತೀನಿ. ಸೊ ಇದೇನು ಮಾಡುತ್ತೆ, ಬ್ಲೂ ಇದ್ದಿದ್ದು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ, ದೇರ್ಫೋರ್ ಇಟ್ಸ್ ಅಸ್ಟಿಕ್ ಇನ್ ನೇಚರ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎನಿ ಸಬ್ಸ್ಟೆನ್ಸಸ್ ಇಫ್ ದೇ ಹ್ಯಾವ್ ಇಫ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಲಿಬ್ರೇಟ್ ಹೈಡ್ರೋಜನ್, ಅವಾಗ ಅದನ್ನು ನಾನು ಏನಂತ ಕರಿತೀನಿ, ಆ್ಯಸಿಡ್ ಅಂತ ಕರಿತೀನಿ. ಅಗೇನ್ ಫಿನಾಲ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ದ ಸೋಡಿಯಂ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸೋಡಿಯಂ ಫಿನಾಕ್ಸೈಡ್ ಅಲಾಂಗ್ ವಿತ್ ದಟ್ ಹೈಡ್ರೋಜನ್ ಲಿಬ್ರೇಟ್ ಮಾಡುತ್ತೆ. ಹಾಗಾಗಿ ಇದನ್ನು ಅಸ್ಟಿಕ್ ಅಂತ ಹೇಳ್ತೀನಿ. ಥರ್ಡ್ ಏನು ಹೇಳ್ತೀನಿ ಅಂದರೆ ಫಿನಾಲ್ಸ್ ನ್ಯೂಟ್ರಲೈಸಸ್ ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ ದಿ ಸೋಡಿಯಂ ಫಿನಾಕ್ಸೈಡ್ ಆ್ಯಂಡ್ ವಾಟರ್ ಆ್ಯಸ್ ಕೊಟ್ಟಿರೋ ಥರ. ಸೊ ನೀವು ಯಾವುದೇ ಒಂದು ಕಾಂಪೌಂಡ್ನ ನಾನು ಆ್ಯಸಿಡ್ ಅಂತ ಕರಿಬೇಕು ಅಂತಂದರೆ ಅದೇನೇನು ಮಾಡಬೇಕು, ಫಿಸಿಕಲ್ ರಿಯಾಕ್ಷನ್ಸ್ ಏನೇನು ಮಾಡಬೇಕು, ಬ್ಲೂ ಲಿಟ್ಮಸ್ನ ರೆಡ್ ಕನ್ವರ್ಟ್ ಮಾಡಬೇಕು, ಇಟ್ ಶುಡ್ ರಿಯಾಕ್ಟ್ ವಿತ್ ಸೋಡಿಯಂ ಟು ಲಿಬ್ರೇಟ್ ಹೈಡ್ರೋಜನ್ ಆ್ಯಂಡ್ ಇಟ್ ಶುಡ್ ರಿಯಾಕ್ಟ್ ವಿತ್ ಅ ಬೇಸ್ ಟು ಫಾರ್ಮ್ ಸಾಲ್ಟ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಬೇಕು. ಸೊ ಫಿನಾಲ್ ಇದನ್ನೆಲ್ಲನೂ ಆಗ್ತಾ ಇದೆ, ಅದಕ್ಕೆ ಇದನ್ನು ನಾನೇನಂತ ಕರಿತೀನಿ, ಅಸ್ಟಿಕ್ ಇನ್ ನೇಚರ್ ಅಂತ ಕರಿತೀನಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ನ ನಾನು ಅದನ್ನು ಅಸ್ಟಿಕ್ ಅಥವಾ ಬೇಸಿಕ್ ಅಂತ ಹೇಳಬೇಕು ಅಂತಂದರೆ, ಅಸ್ಟಿಕ್ ಅಂತ ಹೇಳಬೇಕು ಅಂದರೆ ಇಟ್ ಶುಡ್ ಹ್ಯಾವ್ ಎ ಕೆಪಾಸಿಟಿ ಟು ಲಿಬ್ರೇಟ್ ಪ್ರೋಟಾನ್, H+ನ ಲಿಬ್ರೇಟ್ ಮಾಡ್ತಾ ಇರಬೇಕು, ಅವಾಗಷ್ಟೇ ಅದನ್ನು ನಾನು ಆ್ಯಸಿಡ್ ಅಂತ ಹೇಳ್ತೀನಿ. ನನಗೆ ಪ್ರಾಕ್ಟಿಕಲಿ ನಾನು ಲ್ಯಾಬಲ್ಲಿ ಮಾಡೋದಾದರೆ ಲಿಟ್ಮಸ್ ಪೇಪರ್ ಮಾಡ್ತೀನಿ, ಅಥವಾ ಅದಕ್ಕೆ ಸೋಡಿಯಂ ಹಾಕ್ತೀನಿ, ಹೈಡ್ರೋಜನ್ ಲಿಬ್ರೇಟ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಈಸಿಂಗ್ ಸೌಂಡ್ ಬರುತ್ತೆ ನನಗೆ, ಅಂತ ಅದು ಬರ್ತಾ ಇರುತ್ತೆ, ಆ ಸೌಂಡ್ ಬರುತ್ತೆ. ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ನನಗೆ ಸೋಡಿಯಂ ಫಿನಾಕ್ಸೈಡ್ ಆಗಿ ಕನ್ವರ್ಟ್ ಆಗಿದೆಯಾ, ಈ ಥರದ್ದು ನಾನು ನೋಡಿಕೊಂಡು ಮಾಡ್ತೀನಿ. ಇದಲ್ಲದೇ ಐ ಕ್ಯಾನ್ ಆಲ್ಸೋ ಥಿಂಕ್ ವೆದರ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಗಿವ್ H+ನ ಕೊಡೋಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. ವೆನ್ ದೇ ಡಿಸಾಲ್ವ್ಡ್ ಇನ್ ವಾಟರ್, ಫಿನಾಲ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಅದು ಫಿನಾಕ್ಸೈಡ್ ಅಯಾನ್ ಕೊಡುತ್ತೆ, H+ನ ಕೊಡ್ತಾ ಇದೆ. ಯಾವ ಸಬ್ಸ್ಟೆನ್ಸು H+ನ ಕೊಡುತ್ತಲ್ಲ ಅಂಥ ಸಬ್ಸ್ಟೆನ್ಸಸ್ನೆಲ್ಲ ನಾವೇನಂತ ಕರಿತೀವಿ, ಆ್ಯಸಿಡ್ ಅಂತ ಕರಿತೀವಿ. ಮೂರೋವರ್ ನಿಮ್ದು ಏನಿದೆಯಲ್ಲ ಫಿನಾಕ್ಸೈಡ್ ಅಯಾನ್ ಏನಿದೆಯಲ್ಲ ಅದರದ್ದು ಸ್ಟೆಬಿಲಿಟಿ ಆಲ್ಸೋ ಪ್ಲೇ ಎನ್ ಇಂಪಾರ್ಟೆಂಟ್ ರೂಲ್. ಈ ರಿಯಾಕ್ಷನ್ಸ್ ಏನಾಗಿದೆ ಅಂದರೆ ನಿಮ್ಮದು ಫಿನಾಕ್ಸೈಡ್ ಅಯಾನು ಏನಾದರೂ ವೀಕ್ ಇತ್ತು ಅಂತ ಇಟ್ಕೊಳ್ಳೋಣ, ಇಟ್ ಕೆನಾಟ್ ಬಿ ಸ್ಟೆಬಿಲೈಸ್ಡ್ ಆಗಲ್ಲ, ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಗಲ್ಲ, ಯಾವುದೇ ರೀತಿ ಸ್ಟೇಬಲ್ ಆಗಲ್ಲ ಅದು ಅಂತಂದರೆ ಆವಾಗ ಅದು ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿಬಿಡ್ಬೋದು. ಸೊ ನಾನೇನು ಮಾಡಬೇಕು, ಹ್ಯಾವ್ ಟು ಕಂಪೇರ್ ಫಿನಾಲ್ ಆ್ಯಂಡ್ ಫಿನಾಕ್ಸೈಡ್ ಅಯಾನ್, ಎರಡೂ ನಾನು ಏನು ಮಾಡಬೇಕಾಗತ್ತೆ, ಕಂಪೇರ್ ಮಾಡಬೇಕಾಗತ್ತೆ. ಯಾವುದು ಮೋರ್ ಸ್ಟೇಬಲ್ ಇದೆ, ಯಾವುದಕ್ಕೆ ಎನರ್ಜಿ ಕಡಿಮೆ ಇದೆ, ಆ ಕಡೆಗೆ ನಿಮ್ಮದು ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಮೂವ್ ಆಗುತ್ತೆ. ಸೊ ಬೋತ್ ಫಿನಾಲ್ ಆ್ಯಂಡ್ ಫಿನಾಕ್ಸೈಡ್ ಅಯಾನ್ ಬೋತ್ ಆಫ್ ದೆಮ್ ಕೆನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ಎರಡೂ ಏನಾಗುತ್ತೆ, ದೇ ಕೆನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಸೊ ಹಾಗಾಗಿ ಏನು ಮಾಡ್ತೀನಿ ನಾನು, ಎಲ್ಲದಕ್ಕೂ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರಿತೀನಿ. ಫಿನಾಲ್ಗೂ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರಿತೀನಿ, ಫಿನಾಕ್ಸೈಡ್ ಅಯಾನ್ಗೂ ರೆಸೊನೆನ್ಸ್ ಸ್ಟ್ರಕ್ಚರ್ ಬರಿತೀನಿ. ಹೈಯರ್ ದಿ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್
ಹೈಯರ್ ದಿ ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ದೇ ಗೋಯಿಂಗ್ ಟು ಹ್ಯಾವ್ ದಿ ಲೆಸ್ ಎನರ್ಜಿ ಅಂತ ಹೇಳ್ತೀನಿ. ಸೊ ನಾನು ಯಾವುದೇ ಎರಡು ಕಾಂಪೌಂಡ್ನ ಕಂಪೇರ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ದೇರ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂದರೆ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಏನಿದೆ ಅಂತ ನಾನು ಕಂಪೇರ್ ಮಾಡ್ತೀನಿ. ಸೇಮ್ ನಂಬರ್ ಇತ್ತು ಅಂತಂದರೆ ಅವಾಗ ಏನು ಮಾಡಬೇಕು, ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋವಂಥದ್ದು ಯಾವುದು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಅಂತ ನಾನು ಚೆಕ್ ಮಾಡಬೇಕಾಗತ್ತೆ. ಸೊ ಫಿನಾಲ್ಗೂ ನಾನು ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಬರಿತೀನಿ. ಅದೇ ಥರ ನಾನು ಏನು ಮಾಡ್ತೀನಿ, ಫಿನಾಕ್ಸೈಡ್ ಅಯಾನ್ಗೂ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರಿತೀನಿ. ಎರಡೂ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಸೇಮ್ ಆಯಿತು ಅಂದರೆ ಹ್ಯಾವ್ ಟು ಕಂಪೇರ್ ದ ಈಚ್ ರೆಸೊನೆನ್ಸ್ ಹೈಬ್ರಿಡ್ ದ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಸ್ಟೆಬಿಲಿಟಿ, ಅದನ್ನು ನಾನು ನೋಡಬೇಕಾಗತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಫಿನಾಲ್ದು ನಾನು ಬರೆದ್ರೆ ನಂಬರ್ 2 to ನಂಬರ್ 4 ಬರುತ್ತೆ. 1 to 5 ರೆಸೊನೇಟಿಂಗ್ ಸ್ಟ್ರಕ್ಚರ್ ನೆಕ್ಸ್ಟು ಸ್ಲೈಡಲ್ಲಿ ತೋರಿಸ್ತೀನಿ. ಅದೇ ಥರ 6 to 10 ಏನಿದೆಯಲ್ಲ ಅದು ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಸೊ ಯಾವುದು ಸ್ಟೇಬಲ್ ಇದೆ, ಐದರ್ ದಿ ಫಿನಾಲ್ ಇಸ್ ಸ್ಟೇಬಲ್ ಆರ್ ಫಿನಾಕ್ಸೈಡ್ ಅಯಾನ್ ಇಸ್ ಸ್ಟೇಬಲ್, ಯಾವುದು ಸ್ಟೇಬಲ್ ಇದೆಯಲ್ಲ ಆ ಸ್ಟೇಬಲ್ ಕಡೆಗೆ ನಿಮ್ದು ಈಕ್ವಿಲಿಬ್ರಿಯಮ್ಮು ಮೂವ್ ಆಗುತ್ತೆ. ಸೊ ನಿಮಗೆ ಫಿನಾಕ್ಸೈಡ್ ಅಯಾನ್ ಸ್ಟೇಬಲ್ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, H+ ಅಯಾನು ಲಿಬ್ರೇಟ್ ಆಗುತ್ತೆ, ಅದು ಅಸ್ಟಿಕ್ ಆಗಿ ಬಿಹೇವ್ ಮಾಡುತ್ತೆ. ಇಲ್ಲಿ ತೊಗೊಂಡಿರುವಂಥದ್ದು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಏನಿದೆಯಲ್ಲ, ಇಫ್ ಕೆನಾಟ್ ಬಿ ಸ್ಟೆಬಿಲೈಸ್ ಅಂತಂದರೆ ಅವಾಗ ಏನಾಗುತ್ತೆ, ಒರಿಜಿನಲ್ ಕಾಂಪೌಂಡ್ ಬಂದ್ಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಫಿನಾಲ್ಗೆ ಮತ್ತು ಫಿನಾಕ್ಸೈಡ್ ಅಯಾನ್ ಎರಡಕ್ಕೂ ನಾನೇನು ಮಾಡ್ತೀನಿ, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಬರಿತೀನಿ. ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ಬರೆದಾಗ ಎರಡಕ್ಕೂ ನಾನು ಹೇಳ್ದಂಗೆ ಇಲ್ಲೂ 5 ಸ್ಟ್ರಕ್ಚರ್ ಬರ್ತಿದೆ, ಅಲ್ಲೂ 5 ಸ್ಟ್ರಕ್ಚರ್ ಬರ್ತಿದೆ. ಆವಾಗ ನಾನು ಏನು ಮಾಡಬೇಕಾಗತ್ತೆ, ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಸೇಮ್ ಆದರೆ ಹೌ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದಿ ರೆಸೊನೆನ್ಸ್ ಅನ್ನೋದನ್ನು ನಾನು ನೋಡಬೇಕಾಗತ್ತೆ. ಈ ಫಿನಾಲ್ನ ನೀವು ಕಂಪೇರ್ ಮಾಡಿಕೊಂಡ್ರೆ, ನೀವು ಚಾರ್ಜಸ್ನ ನೋಡಿದ್ರೆ ಈ ಮಾಲಿಕ್ಯೂಲಲ್ಲಿ ಪಾಸಿಟಿವ್ ಚಾರ್ಜು ಇದೆ, ನೆಗೆಟಿವ್ ಚಾರ್ಜು ಇದೆ. ಸೊ ಹಾಗೆ ಸ್ಟ್ರಕ್ಚರ್ 2 ಇಂದ ನೀವು ಸ್ಟ್ರಕ್ಚರ್ 4 ತನಕ ತೊಗೊಂಡ್ರೆ ಈ 3 ಸ್ಟ್ರಕ್ಚರ್ದು ಕಾಂಟ್ರಿಬ್ಯೂಷನ್ನು ಕಡಿಮೆ ಆಗುತ್ತೆ. ಬಿಕಾಸ್ ಚಾರ್ಜ್ ಸಪ್ರೇಷನ್ ಇದೆ, ಪಾಸಿಟಿವ್ ಚಾರ್ಜು ಇದೆ, ನೆಗೆಟಿವ್ ಚಾರ್ಜು ಇದೆ. ಸೊ ಹಾಗಾಗಿ ಆದರೆ ನೀವು ಫಿನಾಕ್ಸೈಡ್ ಅಯನ್ನ ತೊಗೊಂಡ್ರೆ ಬರೀ ನೆಗೆಟಿವ್ ಚಾರ್ಜ್ ಮಾತ್ರ ನಿಮ್ಮ ಮಾಲಿಕ್ಯೂಲಲ್ಲಿ ಇದೆ. ಸೊ ಹಂಗೆ ತೊಗೊಂಡ್ರೆ ಈ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದು ರೆಸೊನೇಟಿಂಗ್ ಸ್ಟ್ರಕ್ಚರ್ದು ಕಾಂಟ್ರಿಬ್ಯೂಷನು ಜಾಸ್ತಿ ಆಗುತ್ತೆ ಕಂಪೇರ್ಡ್ ಟು ದಟ್ ಆಫ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ಕಾಂಟ್ರಿಬ್ಯೂಷನ್ 2 to 4, ಬಿಕಾಸ್ ದೇರ್ ವಿಲ್ ಬಿ ಚಾರ್ಜ್ ಸಪ್ರೇಷನ್. ದೋಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಕ್ಯಾರಿ ಬೋತ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಎರಡೂ ಇದೆ ಅದರಲ್ಲಿ. ಸೊ ಹಾಗಾಗಿ ಅದೇನಾಗುತ್ತೆ, ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು ಕಡಿಮೆ ಆಗುತ್ತೆ, ಇದು ಕೊಡುವಂಥದ್ದು ಜಾಸ್ತಿ ಆಗುತ್ತೆ. Hence, phenol as well as phenoxide ion are stabilized by resonance. ಎರಡೂ ರೆಸೊನೆನ್ಸ್ ಇಂದ ಸ್ಟೆಬಿಲೈಸ್ ಆಗುತ್ತೆ. ಸೊ ಯಾವುದು ಮೋರ್ ಸ್ಟೇಬಲ್ ಆಗುತ್ತೆ ಅಂತ ನಾನು ನೋಡಬೇಕು. ನಾನು ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೆದಾಗ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್ ದ್ಯಾನ್ ಫಿನಾಲ್, ಬಿಕಾಸ್ ಇನ್ ಫಿನಾಲ್ ಐ ಆಮ್ ಗೋಯಿಂಗ್ ಟು ಗೆಟ್ ಎ 5 resonating structure. Out of 5 resonating structure, 3 will going to contribute very less because of the separation of the charge. They contain more energy, therefore they are less stable than the structure 1 and 5. ಅದೇ ಥರ ಆದರೆ ನೀವು ಇಲ್ಲಿ ತೊಗೊಂಡ್ರೆ ಫಿನಾಕ್ಸೈಡ್ ಅಯಾನ್ನ ತೊಗೊಂಡ್ರೆ ಚಾರ್ಜ್ ಸಪ್ರೇಷನ್ ಇಲ್ಲ, ಎಲ್ಲನೂ ಏನಾಗ್ತಾ ಇದೆ, ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್. ಆನ್ ದಿ ಅದರ್ ಹ್ಯಾಂಡ್, ಇನ್ ದಿ ರೆಸೊನೆನ್ಸ್ ಫಾರ್ಮ್ಸ್ ಆಫ್ ಫಿನಾಕ್ಸೈಡ್ ಅಯಾನ್ಸ್, ನನ್ ಆಫ್ ದಿ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ 6 to 10 involves charge separation and the delocalization of existing negative charge through the resonance at ortho and para position makes all the contributing structure in the phenoxide ion almost equally stable. ಒಟ್ಟು ಇಲ್ಲೂ 5 ರೆಸೊನೇಟಿಂಗ್ ಸ್ಟ್ರಕ್ಚರ್ ಇದೆ, ಇಲ್ಲೂ 5 ರೆಸೊನೇಟಿಂಗ್ ಸ್ಟ್ರಕ್ಚರ್ ಇದೆ. ಆದರೆ ಮ್ಯಾಕ್ಸಿಮಮ್ ಫಿನಾಲ್ ಕೊಡ್ತಾ ಇರೋಂಥದ್ದು 2 ಸ್ಟ್ರಕ್ಚರ್ ಕೊಡ್ತಿದೆ. ಆದರೆ ಫಿನಾಕ್ಸೈಡ್ ಅಯಾನಲ್ಲಿ ಆಲ್ 5 ದೇ ಆರ್ ಕಾಂಟ್ರಿಬ್ಯೂಟಿಂಗ್. ಸೊ ನಂಬರ್ ಆಫ್ ಕಾಂಟ್ರಿಬ್ಯೂಟಿಂಗ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಜಾಸ್ತಿ ಆದಂಗೆ ಅದರದ್ದು ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ದೇರ್ಫೋರ್ ಫಿನಾಕ್ಸೈಡ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ದಟ್ ಆಫ್ ಫಿನಾಲ್. ಸೊ ಅದನ್ನು ವಾಟ್ರಲ್ಲಿ ಹಾಕಿದಾಗ ಏನಾಗುತ್ತೆ, ಫಿನಾಲ್ ಇದೆ, ಫಿನಾಕ್ಸೈಡ್ ಅಯಾನ್ ಇದೆ. ಫಿನಾಲ್ ಏನಿದೆ, ದಿಸ್ ಇಸ್ ಲೆಸ್ ಸ್ಟೆಬಿಲೈಸ್ಡ್, ವೆರಾಸ್ ಫಿನಾಕ್ಸೈಡ್ ಅಯಾನ್ ಏನಿದೆ ದಟ್ ಈಸ್ ಮೋರ್ ಸ್ಟೆಬಿಲೈಸ್. ಆವಾಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ದೇ ಮೂವ್ ಟುವರ್ಡ್ಸ್ ದಿ ಫಿನಾಕ್ಸೈಡ್ ಅಯಾನ್. ಸೊ ಲಿಬ್ರೇಷನ್ ಆಫ್ ಪ್ರೋಟಾನ್ ಏನಾಗುತ್ತೆ, ಈಸಿ ಆಗುತ್ತೆ. ದೇರ್ ಫೋರ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಆ್ಯಸಿಡ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, now I know that phenol is acidic in nature ಅಂತ ನನಗೆ ಗೊತ್ತಾಯಿತು. How I know that? It has a capacity to liberate proton. After liberating a proton, it going to form a phenoxide ion. That phenoxide ion can be stabilized by resonance. ಅದೇ ಥರ ನಾನು ಈಗ ಆಲ್ಕೋಹಾಲ್ನ ಕಂಪೇರ್ ಮಾಡ್ತೀನಿ. ಫಿನಾಲ್ ಮತ್ತು ಆಲ್ಕೋಹಾಲ್, ಕಂಪ್ಯಾರಿಸನ್ ಆಫ್ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಫಿನಾಲ್ ಆ್ಯಂಡ್ ಆಲ್ಕೋಹಾಲ್ನ ಕಂಪೇರ್ ಮಾಡ್ತೀನಿ. ಫಿನಾಲ್ ಅಂದರೆ ಏನಾಗ್ತಿದೆ, OH ಗ್ರೂಪ್ ಇದೆ, ಫಿನಾಲಲ್ಲೂ OH ಗ್ರೂಪ್ ಇದೆ, ಆಲ್ಕೋಹಾಲಲ್ಲೂ OH ಗ್ರೂಪ್ ಇದೆ. ಆದರೆ ಫಿನಾಲಲ್ಲಿ ಏನಾಗುತ್ತೆ, ನಿಮಗೆ ಆ OH ಗ್ರೂಪ್ ಏನಿದೆಯಲ್ಲ
ಆ ಓ ಎಚ್ ಗ್ರೂಪ್ ಏನಾಗ್ತಿದೆ, ಎಲ್ಲಿಗೆ ಅಟ್ಯಾಚ್ ಆಗ್ತಿದೆ, ಆರ್ಗೆ ಅಟ್ಯಾಚ್ ಆಗ್ತಿದೆ. ಆದರೆ ಫಿನಾಲಲ್ಲಿ ಎಲ್ಲಿ ಅಟ್ಯಾಚ್ ಆಗ್ತಿದೆ, ಇಟ್ ಈಸ್ ಅಟ್ಯಾಚ್ ಟು ಎ ಬೆಂಜಿನ್ ನ್ಯೂಕ್ಲಿಯಸ್. ಸೊ ಈಗ ಎನಿ ಫ್ಯಾಕ್ಟರ್ ವಿಚ್ ಸ್ಟೆಬಿಲೈಸಸ್ ದಿ ಕಾಂಜುಗೇಟ್ ಬೇಸ್ ವಿಲ್ ಇನ್ಕ್ರೀಸ್ ದಿ ಅಸಿಡಿಟಿ ಅಂತ ಹೇಳ್ತೀವಿ. ಈಗ ಏನಾಗ್ತಿದೆ, ಅದು ಪ್ರೋಟಾನ್ನ ಲಿಬ್ರೇಟ್ ಮಾಡಿದ್ಮೇಲೆ ಏನು ನೆಗೆಟಿವ್ ಚಾರ್ಜ್ ಬರುತ್ತಲ್ಲ, ಆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ದು ಸ್ಟೆಬಿಲಿಟಿ ಮೇಲೆ ವೆದರ್ ಇಟ್ಸ್ ಅಸಿಡಿಕ್ ಆರ್ ಬೇಸಿಕ್, ಅಥವಾ ಅಸಿಡಿಕ್ ಆಗುತ್ತಾ, ನ್ಯೂಟ್ರಲ್ ಆಗುತ್ತಾ, ಬೇಸಿಕ್ ಆಗುತ್ತಾ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ H+ನ ಕೊಡ್ತಾ ಇದೆ. H+ನ ಕೊಟ್ಟ ಮೇಲೆ ಆಲ್ಕೋಹಾಲು ಏನು ಬರುತ್ತೆ, ಆಲ್ಕಾಕ್ಸೈಡ್ ಅಯಾನ್ ಬರುತ್ತೆ, RO- ಬರುತ್ತೆ. ಈ RO- ಕೆನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಅದರಲ್ಲಿ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ ಆಗಲ್ಲ ಅದು. ಆದರೆ ಫಿನಾಲ್ನ ತೊಗೊಂಡ್ರೆ ಆಫ್ಟರ್ ಲಿಬ್ರೇಟಿಂಗ್ ದಿ ಪ್ರೋಟಾನ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಫಿನಾಕ್ಸೈಡ್ ಅಯಾನ್. ನೋಡಿ ಇಲ್ಲಿ ಆರೋ ಮಾರ್ಕ್ ಏನು ಮಾಡಿದ್ದೀವಿ, ಇದ್ರ ಕಡೆಗೆ ಜಾಸ್ತಿ, ಇದ್ರ ಕಡೆಗೆ ಕಡಿಮೆ ತೋರಿಸಿದ್ವಿ. ಅಂದರೆ ಇದು ಸ್ಟೇಬಲ್ ಆಗುತ್ತೆ. ಆಫ್ಟರ್ ಲಿಬ್ರೇಟಿಂಗ್ H+, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಫಿನಾಕ್ಸೈಡ್ ಅಯಾನ್. ದಟ್ ಫಿನಾಕ್ಸೈಡ್ ಅಯಾನ್ ಕೆನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ವೆರಾಸ್ ದಿಸ್ ಆಲ್ಕಾಕ್ಸೈಡ್ ಅಯಾನ್ ಕೆನ್ ನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಸೊ ನಿಮ್ಮದು ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಅಸ್ಟಿಕ್ ಆರ್ ಲೆಸ್ ಅಸ್ಟಿಕ್ ಆರ್ ಮೋರ್ ಅಸ್ಟಿಕ್ ಆರ್ ನ್ಯೂಟ್ರಲ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಇದು ಏನಿದೆಯಲ್ಲ ಕಾಂಜುಗೇಟ್ ಬೇಸ್ ಅಂತ ಕರಿತೀವಿ. ಆ ಕಾಂಜುಗೇಟ್ ಬೇಸ್ ಏನಿದೆಯಲ್ಲ, ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಏನಿದೆಯಲ್ಲ, ಅದರ ಸ್ಟೆಬಿಲಿಟಿ ಮೇಲೆ ನಿಂತಿರುತ್ತೆ. ಸೊ ಇದ್ರದ್ದು ಸ್ಟೆಬಿಲಿಟಿ ನೀವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇದ್ರದ್ದು ಸ್ಟೆಬಿಲಿಟಿ ಇಲ್ಲ, ಇಟ್ ಕೆನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ಬಟ್ ದಿಸ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಸೊ ಹಾಗೇನಾಯಿತು, ಇದು ಫಾರ್ಮ್ ಆಗೋವಂಥದ್ದು ಸ್ಟೇಬಲ್ ಆಗುತ್ತೆ. ದೇರ್ಫೋರ್ ಫಿನಾಲ್ ಈಸ್ ಮೋರ್ ಅಸ್ಟಿಕ್ ದ್ಯಾನ್ ಆಲ್ಕೋಹಾಲ್ ಅಂತ ನಾವು ಕನ್ಸಿಡರ್ ಇದನ್ನು ಕೇಳ್ತಾರೆ. ಬಿಟ್ವೀನ್ ಫಿನಾಲ್ ಆ್ಯಂಡ್ ಆಲ್ಕೋಹಾಲ್ ವಿಚ್ ಈಸ್ ಮೋರ್ ಅಸ್ಟಿಕ್ ಆ್ಯಂಡ್ ವೈ, ಅಥವಾ ಫಿನಾಲ್ ಈಸ್ ಮೋರ್ ಅಸ್ಟಿಕ್ ದ್ಯಾನ್ ಆಲ್ಕೋಹಾಲ್, ಜಸ್ಟಿಫೈ ಯುವರ್ ಗಿವ್ ರೀಸನ್, ಆ ಥರ ಕ್ವಶನ್ಸ್ನ ಕೇಳ್ತಾರೆ. ನೀವು ಹೇಳೋಕ್ಕೆ ಬರಬೇಕಾಗತ್ತೆ. ಅದೇ ಥರ ನಾನು ಏನು ಮಾಡಬೇಕಾಗತ್ತೆ ಅಂತಂದರೆ, ಐ ಕ್ಯಾನ್ ಆಲ್ಸೋ ಕಂಪೇರ್ ವಿತ್ ಫಿನಾಲ್ ಆ್ಯಂಡ್ ಸೈಕ್ಲೋಹೆಕ್ಸಿನಾಲ್. ಎಗೇನ್ ಇದು ಫಿನಾಲ್ ಮತ್ತು ಆಲ್ಕೋಹಾಲ್ ಅಂತ ಹೇಳ್ದಲ್ಲೇ ಡೈರೆಕ್ಟಾಗಿ ಫಿನಾಲ್ ಆ್ಯಂಡ್ ಸೈಕ್ಲೋಹೆಕ್ಸನಾಲ್ ಅಂತ ಹೇಳ್ತಾ ಇದ್ದಾರೆ. ಸೈಕ್ಲೋಹೆಕ್ಸನಾಲ್ ಇಸ್ ಎನ್ ಆಲ್ಕೋಹಾಲ್, ಆರೋಮ್ಯಾಟಿಕ್ ಆಲ್ಕೋಹಾಲ್ ಇದೆ. ಅದು OH ಗ್ರೂಪ್ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ. ಇಟ್ಸ್ ಅಟ್ಯಾಚ್ ಟು ಎ ಸೈಕ್ಲೋಹೆಕ್ಸೇನ್ಗೆ ಅಟ್ಯಾಚ್ ಆಗಿದೆ, ನಾಟ್ ಟು ದಿ ಬೆನ್ಝೀನ್. ನೀವು ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಅ ಫಿನಾಲ್ ಆ್ಯಂಡ್ ಸೈಕ್ಲೋಹೆಕ್ಸನಾಲ್. ಫಿನಾಲ್ ಏನಾಗುತ್ತೆ, ಇಟ್ಸ್ ಅಟ್ಯಾಚ್ ಟು ಎ ಬೆನ್ಝೀನ್ ನ್ಯೂಕ್ಲಿಯಸ್, ವೆರಾಸ್ ಇನ್ ದಿ ಕೇಸ್ ಆಫ್ ಸೈಕ್ಲೋಹೆಕ್ಸನಾಲ್ ಇಟ್ಸ್ ಅಟ್ಯಾಚ್ ಟು ಎ ಸೈಕ್ಲೋಹೆಕ್ಸನಾಲ್ಗೆ ಅದು ಅಟ್ಯಾಚ್ ಆಗಿದೆ, ಸೈಕ್ಲೋಹೆಕ್ಸೇನ್ಗೆ ಅದು ಅಟ್ಯಾಚ್ ಆಗಿದೆ. ಹೇಗೆ ನಾನು ಇದು ವೆದರ್ ಇಟ್ಸ್ ಅಸ್ಟಿಕ್ ಆರ್ ಬೇಸಿಕ್ ಅಂದರೆ ಅದನ್ನು ವಾಟರಲ್ಲಿ ಡಿಸಾಲ್ವ್ ಮಾಡ್ತೀನಿ. ಡಿಸಾಲ್ವ್ ಮಾಡಿದ್ಮೇಲೆ H+ನ ಕೊಡುತ್ತೆ, ಹೊರಗಡೆ ಲಿಬ್ರೇಟ್ ಮಾಡುತ್ತೆ. H+ ಕೊಟ್ಟ ಮೇಲೆ ಏನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಬರುತ್ತಲ್ಲ, ಕಾಂಜುಗೇಟ್ ಬೇಸ್ ಏನು ಬರುತ್ತಲ್ಲ, ಅದರ ಸ್ಟೆಬಿಲಿಟಿನ ನಾನು ಕಂಪೇರ್ ಮಾಡಬೇಕು. ಇದೇನಾಗುತ್ತೆ, ಇಟ್ ಕೆನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ಬಿಕಾಸ್ ಅಲ್ಲಿ ಏನು ಶೇರ್ ಆಗಿದ್ರೆ ಯಾವುದೇ ರೀತಿಯಾಗಿಲ್ಲ. ಸೊ ಇಟ್ ಕೆನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ವೆರಾಸ್ ದ ಫಿನಾಕ್ಸೈಡ್ ಅಯಾನ್ ಕೆನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಹಾಗಾಗಿ ಏನಾಗುತ್ತೆ ಅಂದರೆ, ಸೈಕ್ಲೋಹೆಕ್ಸನಾಲ್ ಈಸ್ ಮೋರ್ ಅಸ್ಟಿಕ್ ದ್ಯಾನ್ ಫಿನಾಲ್ ಅಂತ ನಾವು ಹೇಳ್ತೀನಿ. ಇನ್ ವಾಟರ್ ಸೈಕ್ಲೋಹೆಕ್ಸನಾಲ್ ಅಯನೈಸಸ್ ಲೈಕ್ ದಿಸ್. ಸೊ ಇಲ್ಲಿ ಏನು ಅಯಾನ್ ಬರ್ತಲ್ಲ, ಎಕ್ಸನಾಲ್ ಅಯಾನ್, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಬರುತ್ತಲ್ಲ, ವಿಚ್ ಕೆನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಹಾಗಾಗಿ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಯಾವ ಕಡೆಗೆ ಜಾಸ್ತಿ ಕಡೆಗೆ ಹೋಗುತ್ತೆ, ಸೈಕ್ಲೋಹೆಕ್ಸನಾಲ್ ಕಡೆಗೆ ಜಾಸ್ತಿ ಬರುತ್ತೆ. ಹಾಗಾಗಿ H+ ಡೊನೇಟ್ ಮಾಡಲ್ಲ. H+ ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದಿಸ್ ನೆಗೆಟಿವ್ ಚಾರ್ಜ್ ಅಯಾನ್, ನಮಗೆ ಈ ಪ್ರಾಡಕ್ಟು ಬಂದ್ಬಿಡುತ್ತೆ. ಆದರೆ ಫಿನಾಕ್ಸೈಡ್ ಅಯಾನ್ನ ತೊಗೊಂಡ್ರೆ, ಫಿನಾಲ್ನ ತೊಗೊಂಡ್ರೆ, ಆಫ್ಟರ್ ದಿ ಲಿಬ್ರೇಷನ್ ಆಫ್ ದಿ ಪ್ರೋಟಾನ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಫಿನಾಕ್ಸೈಡ್ ಅಯಾನ್ ದಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್, ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆಫ್ ಫಿನಾಕ್ಸೈಡ್ ಅಯಾನ್ಸ್. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಬಂತು. ಸೊ ಆ್ಯಸ್ ದ ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಜಾಸ್ತಿ ಆಯಿತು ಅಂದರೆ ದೇ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್ ಆ್ಯಂಡ್ ದ ಸ್ಟೆಬಿಲಿಟಿ ಇನ್ಕ್ರೀಸಸ್. ಸೊ ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ನ ಅವ್ರು ಕೇಳ್ತಾರೆ. ಸೊ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಏನೇನಾಗ್ತವೆ, ಅದರದ್ದು ಓಡರ್ ಹೇಳ್ತೀವಿ, ಅದರದ್ದು ಅಪಿಯರೆನ್ಸ್ ಹೇಳ್ತೀವಿ, ಸಾಲಿಡ್ ಇದೆಯಾ ಲಿಕ್ವಿಡ್ ಇದೆಯಾ ಸ್ಟೇಟ್ ಹೇಳ್ತೀವಿ, ಮತ್ತು ಅದರದ್ದು ಪ್ರಾಪರ್ಟೀಸ್ ಹೇಳ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ ಪ್ರಾಪರ್ಟಿ ನಾವು ಮೆಲ್ಟಿಂಗ್ ಪಾಯಿಂಟು ಯೂಶಲಿ ಹೈಯರ್ ಇರುತ್ತೆ, ಸಾಲ್ಯುಬಿಲಿಟಿ ಇನ್ ವಾಟರ್ ಹೈಯರ್ ಇರುತ್ತೆ ಕಂಪೇರ್ ಟು ದಿ ಅದರ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಸೇಮ್ ಮಾಲಿಕ್ಯುಲರ್ ವೇಟ್ ಇರುವಂಥದ್ದು. ದಟ್ ಇಸ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ನೀವು ತಿಳ್ಕೊಬೇಕು. ಜೊತೆಗೆ ನಿಮಗೆ ಏನಾಗಬೇಕು ಅಂತಂದರೆ, ಅಸಿಡಿಕ್ ಪ್ರಾಪರ್ಟಿ ಆಫ್ ಫಿನಾಲ್ ಗೊತ್ತು. ಫಿನಾಲ್ ಇಸ್ ಅಸಿಡಿಕ್ ಇನ್ ನೇಚರ್, ಫಿನಾಲ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಅಗೇನ್ ಇದೆಲ್ಲದಲ್ಲೇ ನಾವು ಏನು ಮಾಡ್ಬೋದು, ಫಿನಾಲ್ನ ತೊಗೊಂಡ್ರೆ ಆ ಫಿನಾಲ್ಗೆ ಒಂದು ನಾನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಟ್ಯಾಚ್ ಮಾಡ್ಬೋದು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಟ್ಯಾಚ್ ಮಾಡ್ಬೋದು. ಆವಾಗ ಏನಾಗುತ್ತೆ ಅನ್ನೋದನ್ನು ನಾನು ಇರ್ಬೋದು, ಕೇಳ್ಬೋದು, ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಎರಡೇ ಕಂಪ್ಯಾರಿಸನ್ ಕೇಳಿದ್ದಾರೆ. ಹಾಗಾಗಿ ನೀವು ಆ ಎರಡು ಕಂಪ್ಯಾರಿಸನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. ಅಗೇನ್ all the best. Thank you. Good luck.